ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ನಮಸ್ಕಾರ ಗುರುಗಳೇ, ಸಾಮಾನ್ಯವಾಗಿ ನಾವು ಯಾರೇ ಒಬ್ರು ಏನೇ ವಸ್ತು ಖರೀದಿ ಮಾಡ್ಲಿ ಅಥವಾ ಚಿನ್ನ ತಗೊಂಡ್ಲಿ, ಕಾರ್ ತಗೊಂಡ್ಲಿ, ಹೊಟ್ಟೆ ಉರಿ ಆಗುತ್ತೆ. ಯಾಕೆ ಅಂತ, ಹೊಟ್ಟೆ ಉರಿಗೆ ಗ್ರಹ ಕಾರಣ ಅಂತ. ಮೂಲತಃ ಹೊಟ್ಟೆ ಉರಿ ಬರ್ತಕ್ಕಂಥದ್ದು ಮೊದಲು ನನ್ನಲ್ಲಿಲ್ಲದೆ ಇರತಕ್ಕಂಥದ್ದು ಅವರಲ್ಲಿದೆ. ಇದೇ ಮೊದಲು ಹೊಟ್ಟೆ ಉರಿಗೆ ಕಾರಣ. ಅದು ಇದ್ದಾಗಲೂ ಕೂಡ ಮಾಡಲ್ ಮೇಲೂ ಹೋಗುತ್ತೆ. ಈಗ ನಾನೊಂದು ಕಾರ್ ತೊಗೊಂಡಿದ್ದೀನಿ. ಆ ಕಾರ್ ತೊಗೊಂಡಾಗ ನನಗೆ ವೈಭೋಗ. ಒಂದು ವರ್ಷ ಆದಮೇಲೆ ಇನ್ನೊಬ್ಬ ಎದುರುಗಡೆ ಮನೆಯಲ್ಲಿ ಇನ್ನೊಂದು ಕಾರ್ ತೊಗೊಳ್ತಾನೆ. ಸ್ವಲ್ಪ ಮಾಡಲ್ ಚೇಂಜು, ಬ್ರ್ಯಾಂಡ್ ಚೇಂಜು. ಅಲ್ಲಿ ನಮಗೆ ಅಯ್ಯೋ ನಂದು ಒಂಥರ ಕೀಳಾಯ್ತಲ್ಲ, ಅವನದು ಒಂಥರ ಇದಾಯ್ತಲ್ಲ ಅಂತ ಬರುತ್ತೆ. ಸಾಮಾನ್ಯವಾಗಿ ನಾವು ಸಾಧು ಸಂತರನ್ನು ನಾವು ತೊಗೊಂಡ್ರೆ ಅವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾವ್ದು ತೊಗೊಂಡ್ರೇನು ಹೊಟ್ಟೆ ಉರಿ ಇಲ್ಲ, ಯಾವ್ದು ಮಾಡಿದ್ರೇನು ಹೊಟ್ಟೆ ಉರಿ ಇಲ್ಲ. ಮೂಲತಃ ನಮ್ಮ ಹೊಟ್ಟೆ ಉರಿಗೆ ಪ್ರಚೋದನೆ ಕೊಡ್ತಕ್ಕಂಥ ಒಂದು ಗ್ರಹ ಇದೆ. ಇದು ಭಾಳ ಇಂಪಾರ್ಟೆಂಟು. ಪ್ರಚೋದನೆ ಕೊಡ್ತಕ್ಕಂಥದ್ದು. ಆ ಪ್ರಚೋದನೆ ಕೊಡ್ತಕ್ಕಂಥ ಗ್ರಹ ಇನ್ಯಾವುದೂ ಅಲ್ಲ, ಸೂರ್ಯನೇ. ಸೂರ್ಯನೇ ಪ್ರಚೋದನೆ ಕೊಡ್ತಕ್ಕಂಥ ಗ್ರಹ. ತುಂಬ ಜನಕ್ಕೆ ಆಶ್ಚರ್ಯ, ಇದೇನು ಸರ್ ಇದು ಸೂರ್ಯ ಅಂತೀರಾ, ಅದು ನಮ್ಗೆ ಬೆಳಕು ಕೊಡುತ್ತೆ. ಯಾವಾಗಲೂ ಕೂಡ ಸೂರ್ಯ ಒಬ್ಬನೇ ಬೆಳಕು ಕೊಡೋನು, ಇನ್ಯಾರೋ ಇದ್ದಾರೆ ಬೆಳಕು ಕೊಡೋರು? ಇಲ್ಲ. ಸೊ ಅಲ್ಲಿ ಅದನ್ನ ನಮ್ಮ ಋಷಿಮುನಿಗಳು ಕಾರಕವಾಗಿ ತಗೊಂಡಿದ್ದಾರೆ. ಆ ಕಾರಕದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೂರ್ಯನ ವಿಚಾರ ಬಂದಾಗ ಅಲ್ಲಿ ನಮಗೆ ಮೊದಲು ಬರೋದೇ ಹೊಟ್ಟೆ ಉರಿ ಸೂರ್ಯನಿಂದ. ಇದರಲ್ಲಿ ಅನೇಕ ಕಾಂಬಿನೇಷನ್ಸ್ ಬರುತ್ತೆ. ಇವತ್ತು ರಾಜಕೀಯದಲ್ಲೂ ತಗೊಳ್ಳಿ, ಈ ಒಂದು ಪಾರ್ಟಿಗೆ ಆ ಒಂದು ಪಾರ್ಟಿಗೆ ಬರಲ್ಲ. ಹೌದು. ಇವತ್ತು ಯಾವುದೇ ನ್ಯೂಸ್ ಚಾನೆಲ್ ತಗೊಂಡ್ರೆ ಡಿಬೇಟ್ಗಿನ ಹೆಚ್ಚಾಗಿ ಹೊಟ್ಟೆ ಉರಿ ಮಾತುಗಳೇ ಜಾಸ್ತಿ. ನಾವು ಯಾವುದೇ ನ್ಯೂಸ್ ಚಾನೆಲ್ ನೋಡ್ತಾ ಇದ್ರೆ, ಯಾವ್ದಾದ್ರು ಡಿಬೇಟ್ ಮಾಡ್ತಾ ಇದ್ದಾರೆ, ಯಾವ್ದಾದ್ರು ಒಂದು ವಿಚಾರದಲ್ಲಿ ಮಾತಾಡ್ತಾ ಇದ್ದಾರೆ ಅಂದ್ರೆ ವಿಚಾರ ಮಾತಾಡೋದು ಬಿಟ್ಬಿಟ್ಟು ವೈಯಕ್ತಿಕವಾಗಿ ಹೆಚ್ಚಾಗಿ ಮಾತಾಡ್ತಕ್ಕಂಥದ್ದು, ಅದು ಅವ್ರದ್ದಾಗಿದೆ, ಇವ್ರದ್ದಾಗಿದೆ ಅವ್ರದ್ದಾಗಿಲ್ಲ ಅನ್ನೋ ಹೊಟ್ಟೆ ಉರಿನೇ ಅಲ್ಲಿ ಪ್ರಮುಖವಾಗಿ ಬರುತ್ತೆ. ಇದು ಪ್ರಮುಖವಾಗಿರ್ತಕ್ಕಂಥ ಗ್ರಹ. ಸೊ ಹಾಗೆ ಈ ಸೂರ್ಯ ಇರ್ತಕ್ಕಂಥ ಕೆಲವು ರಾಶಿಗಳು ಹೆಚ್ಚಾಗಿ ಹೊಟ್ಟೆ ಉರಿ ಬರ್ತಕ್ಕಂಥದ್ದು ಬರುತ್ತೆ. ಈಗ ಹೊಟ್ಟೆ ಉರಿ ಅಂತಕ್ಕಂಥದ್ದು ನಾವು ಕೆಟ್ಟದ್ದು ಅಂತ ಹೇಳಕ್ಕಾಗಲ್ಲ, ಅದನ್ನ ಒಳ್ಳೆ ರೀತಿನೂ ತಗೊಳ್ಬೋದು. ಈಗ ನಮಗೆ ನಮ್ಮ ದೇಶದಲ್ಲಿರ್ತಕ್ಕಂಥ ಅನೇಕ ವಿಚಾರಗಳಲ್ಲಿ ನಾವು ಡೌನ್ ಆಗ್ತಾ ಇದ್ದೀವಿ ಅಂತ ಬಂದಾಗ ನಮ್ಗೆ ಹೊಟ್ಟೆ ಉರಿಯುತ್ತೆ. ನಮ್ದು ಹಾಳಾಗ್ತಾ ಇದೆಯಲ್ಲ, ನಮ್ಗೆ ಇಲ್ವಲ್ಲ ಬೇರೆ ದೇಶ ಥರ ಅಂತ. ಸೊ ಹಾಗೆ ಈ ಹೊಟ್ಟೆ ಉರಿ ಆಗ್ತಕ್ಕಂಥ ಒಂದು ವಿಚಾರದಲ್ಲಿ ಒಳ್ಳೆ ರೀತಿಯೂ ಇದೆ, ಕೆಟ್ಟ ರೀತಿಯೂ. ಯಾವಾಗಲೂ ನಾವು ಕೆಟ್ಟದ್ದೇ ತಗೊಳ್ಳೋದಲ್ಲ, ಒಳ್ಳೆ ರೀತಿಯಿಂದನೂ ತಗೊಳ್ಬೋದು. ಈಗ ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡ ಹೆಚ್ಚಾಗಿ ಮಾತಾಡಬೇಕು. ಏನಪ್ಪ ಈ ಥರ ಒಂದು 10 ವರ್ಷದ ಕೆಳಗಡೆ ರಾಜ್ಯದಲ್ಲೆಲ್ಲ ಕನ್ನಡ ಮಾತಾಡ್ತಾ ಇದ್ರು. ಸೊ ಇವಾಗ ಕನ್ನಡ ಮಾತಾಡ್ತಕ್ಕಂಥ ಒಂದು ಜನಸಂಖ್ಯೆನೇ ಕಮ್ಮಿ ಆಗಿದೆ, ಎಲ್ಲ ಬೇರೆಯವ್ರು ಬಂದಿದ್ದಾರೆ, ಹೊಟ್ಟೆ ಉರಿತಾ ಇದೆ, ನಮ್ದಿಲ್ವಲ್ಲ. ಸೊ ಆ ರೀತಿ ಒಳ್ಳೆ ರೀತಿಯಿಂದನೂ ಬರ್ತಕ್ಕಂಥ, ಅದಕ್ಕೂ ಸೂರ್ಯನೇ ಕಾರಕ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಬಂದಾಗ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೂರ್ಯನ ನಾವು ಶಾಂತಗೊಳಿಸ್ಬೇಕು. ಸೂರ್ಯನ ಶಾಂತಗೊಳಿಸ್ತಕ್ಕಂಥ ಒಂದು ವಿಚಾರನೇ ಬೇರೆ. ಗುರುಗಳೇ, ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ಕಾಲರ್ ರೆಡಿ ಇದ್ದಾರೆ, ತಗೊಳ್ಳೋಣ. ನಮಸ್ತೆ. ಹಲೋ. ನಮಸ್ತೆ ಮೇಡಮ್. ಮೇಡಮ್ ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಾ ಮೇಡಮ್, ನಮ್ ಚಿಕ್ಕಬಳ್ಳಾಪುರದಿಂದ ಮೇಡಮ್. ಓಕೆ ಮೇಡಮ್, ನಿಮ್ಮ ಹೆಸರು? ರಾಧಾ ಅಂತ ಮೇಡಮ್. ಓಕೆ ಮೇಡಮ್, ನಿಮ್ಮ ಹುಟ್ಟಿದ ಸಮಯ ಹಾಗೆ ದಿನಾಂಕ ತಿಳಿಸ್ಬೋದಾ? ಮೇಡಮ್, ನನ್ ಮಗನ್ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ ತಿಳಿಸಿ. ಮಗಂದು 2005 ಜೂನ್ 12 ಮೇಡಮ್. ಓಕೆ, ಹುಟ್ಟಿದ ಸಮಯ? ರಾತ್ರಿ 9 ಗಂಟೆ 9:30 ಮೇಡಮ್. ಓಕೆ ಮೇಡಮ್, ಗುರುಗಳಿದ್ದಾರೆ, ಮಾತನಾಡಿ. ಯಾಕೆ ನೀವು ನಿಮ್ಮ ಮಗ ಹುಟ್ಟಿರ್ತಕ್ಕಂಥ ಟೈಮೇ ನಿಮಗೆ ಗೊತ್ತಿಲ್ಲ? ಇಲ್ಲ ಗುರುಜಿ, ಕಾಲ್ ಕನೆಕ್ಟ್ ಆಯ್ತಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಯ್ತು ಅಷ್ಟೇ. ಕರೆಕ್ಟ್ ಟೈಮ್ ಹೇಳ್ಬೇಕು, ಇಲ್ಲ ಅಂದ್ರೆ ಇಲ್ಲಿ ನಮಗೆ ಲೆಕ್ಕಾಚಾರ ಕರೆಕ್ಟ್ ಆಗಿ ಬರಲ್ಲ. 9 ಗಂಟೆ ಮೇಡಮ್ ಸರ್. 9 ಬೆಳಿಗ್ಗೆನಾ ಸಂಜೆ ನೈಟಾ? ಭಾನುವಾರ ರಾತ್ರಿ 9 ಗಂಟೆ ಗುರುಜಿ. ರಾತ್ರಿ? ರಾತ್ರಿ 9 ಗಂಟೆ ಗುರುಜಿ. ಹುಟ್ಟಿದ ಊರು ಯಾವ್ದು ಹೇಳ್ಬೇಕು, ಪೂರ್ತಿ ಕಂಪ್ಲೀಟ್ ಮಾಡ್ಬೇಕು. ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್, ಊರು ಎಲ್ಲ ಹೇಳ್ಬೇಕು. ಊರು ಯಾವ್ದು?
ಹೌದಾ ಗುರು, ಚಿಕ್ಕಬಳ್ಳಾಪುರ ಪೆರೆಸಂದ್ರ ಊರು. ಇಲ್ಲೇ ಇಲ್ಲೇ ಹುಟ್ಟಿರೋದು, ಮನೆಯಲ್ಲೇ ಹುಟ್ಟಿರೋದು ಗುರುಜಿ. ಮನೆ ಅಡ್ರೆಸ್ ನಾವು ಹಾಕಕ್ಕಾಗಲ್ಲ ಇಲ್ಲಿ. ಹಾ ಇಲ್ಲ ಗುರುಜಿ, ಆಗಲ್ಲ. ಸರಿ, ಓಕೆ. ಏನ್ ಇವಾಗ ಡಿಗ್ರಿ ಓದ್ತಾ ಇದಾರ, ಏನ್ ಓದ್ತಾ ಇದಾರೆ? ಡಿಗ್ರಿ 3rd ಇಯರ್ ಆಯ್ತು ಗುರುಜಿ. 4 ಡಿಗ್ರಿ ಹೋಗ್ಬೇಕು. ಸ್ವಲ್ಪ ಎಜುಕೇಶನ್ ಕಡಿಮೆ ಇದೆ. ಮುಂದೆ ಜೀವನ ಹೆಂಗೆ ಗುರುಜಿ? ಒಬ್ನೇ ಮಗ, ಇಬ್ರು ಹೆಣ್ಮಕ್ಳು ಇದಾರೆ. ಅದಕ್ಕೆ ಕೇಳ್ಬೇಕಿತ್ತು ಗುರುಜಿ. ನೋಡಿ, ಶುಕ್ರದಶ ನಡೀತಾ ಇದೆ 2027 ಕೂಡ ಶನಿ ಭುಕ್ತಿ. ಶುಕ್ರದಶೆ ಶನಿ ಭುಕ್ತಿಲಿ ಕಾಂಬಿನೇಷನ್ ನೋಡಿದಾಗ 6-3-6 ಒಂದು ಫೈನಾನ್ಸ್ ಸೈಡ್ ಹೋಗ್ಬೋದು, MBA ಫೈನಾನ್ಸ್ ಹೋಗ್ಬೋದು. ಬಟ್ ಏನ್ ಡಿಗ್ರಿ ತಗೊಂಡಿದ್ದಾರೆ, ಯಾವ ಲೈನ್? ಗುರುಜಿ BCom ಓದ್ತಾ ಇದೆ ಗುರುಜಿ. ಓಕೆ, ಆಗಿರ್ ನಾನು ಹೇಳಿದ್ ಕರೆಕ್ಟ್ ಆಗೇ ಇದೆ. ಫಿನಾನ್ಸ್ ಕಡೆ ಖಂಡಿತ ಹೋಗ್ಬೋದು. MBA ಫೈನಾನ್ಸ್ ಹೋದ್ರೆ ಡೆಫಿನೆಟ್ಲಿ ಅಲ್ಲಿ ಅವ್ರಿಗೆ 2-3 ಹಾದಿಗಳು ಸಿಗುತ್ತೆ, ಡೈರೆಕ್ಷನ್ ಸಿಗುತ್ತೆ. 2-3 ಹಾದಿ. ಯಾವ್ದು 2-3 ಹಾದಿ ಅಂತಂದ್ರೆ, ಒಂದು ಕಾಮರ್ಸ್ ಲೈನ್ ಹೋಗ್ಬೋದು, ಅಂದ್ರೆ ಈ ಅಕೌಂಟ್ಸ್ ಲೈನ್. MBA ಫಿನಾನ್ಸ್ ಮಾಡಿದ್ರೆ MBA ಫಿನಾನ್ಸ್ ಲೈನ್ ಹೋಗ್ಬೋದು. ಹಾಗೆ 3ನೇ ಮನೆ ಒಂದು ಕಾಂಬಿನೇಷನ್, ದಶಾ 3ನೇ ಮನೆಯಲ್ಲಿ ಕಾಂಬಿನೇಷನ್ ನಕ್ಷತ್ರದಲ್ಲಿ ಬಂದಾಗ 3ನೇ ಮನೆ ಅಂದ್ರೆ ಶಾರ್ಟ್ ಜರ್ನಿ, ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಬರ್ತಕ್ಕಂಥ ತೋರಿಸುತ್ತೆ. ಸೊ ಅವರಿಗೆ ಎಜುಕೇಶನ್ ಅಲ್ಲಿ ಸ್ವಲ್ಪ ಚೆನ್ನಾಗಾಗಬೇಕು, ವೃತ್ತಿಲಿ ಚೆನ್ನಾಗಾಗಬೇಕು ಅಂತಂದ್ರೆ ಅವರಿಗೆ 8 ಮುಖದ ರುದ್ರಾಕ್ಷಿ ಹಾಕಿಸಿ ಒಳ್ಳೇದಾಗುತ್ತೆ. ಓಕೆ ಗುರುಜಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ನೀವು ಹೊಟ್ಟೆ ಕಿಚ್ಚಿಗೆ ಯಾವ ಗ್ರಹ ಕಾರಣ, ಸೂರ್ಯನ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನ ಮುಂದುವರ್ಸೋದಾದ್ರೆ ಗುರುಗಳೇ? ಖಂಡಿತ. ಈಗ ನಾವು ಸೂರ್ಯನ ನಾವು ತಗೊಂಡಾಗ ಬಹಳ ಇಂಪಾರ್ಟೆಂಟ್ ಆಗಿ ಸೂರ್ಯನ ಒಂದು ಗ್ರಹ ಸ್ಥಿತಿ ಅಂತ ತಗೊಂಡಾಗ ನೀಚ ರಾಶಿ ಅಂತ ಬರುತ್ತೆ, ತುಲಾ ರಾಶಿ. ಈ ನೀಚ ರಾಶಿ ತುಲಾ ರಾಶಿಯಲ್ಲಿ ಸೂರ್ಯ ಅತ್ಯಂತ ನೀಚಾವಸ್ಥೆಯಲ್ಲಿ ಇರಬೇಕು. ಅದರ ಜೊತೆಗೆ ನಮಗೆ ಜಲಸಿ ಬರ್ತಕ್ಕಂಥ ಒಂದು ಮನೆ ಇದೆ, ನಮಗೆ ಹೊಟ್ಟೆ ಉರಿ ಬರ್ತಕ್ಕಂಥ ಮನೆ, ಅದು 6ನೇ ಮನೆ. 6ನೇ ಮನೆ ಮತ್ತು ತುಲಾ ರಾಶಿ ಇವೆರಡೂ ಮಿಶ್ರಣದಿಂದ ನಮಗೆ ಜಲಸಿ ಜಾಸ್ತಿ ಆಗ್ತಕ್ಕಂಥದ್ದು. ಅಂದರೆ ನಾವು ಎಲ್ಲರ ಮೇಲೂ ಹೊಟ್ಟೆ ಹೊರ್ಕೊಳ್ಳೋದು. ತುಂಬ ಜನ ವ್ಯಕ್ತಿಗಳಿರ್ತಾರೆ, ಅದು ನಾನು ಹೆಂಗಸರು ಅಂತ ಕರೆಯಲ್ಲ ಅಥವಾ ಗಂಡಸರು ಅಂತ ಕರೆಯಲ್ಲ, ಪ್ರತಿಯೊಬ್ಬರು ಒಂಚೂರು ಏನಾದರೂ ಅವ್ರಿಗೆ ಒಂದು ಪ್ರಮೋಷನ್ ಬಂದರೆ ಹೊಟ್ಟೆ ಉರಿ ಆಗ್ತಕ್ಕಂಥದ್ದು, ಅಥವಾ ಮತ್ತೆ ಏನಾದರೂ ಯಾರಾದರೂ ಒಬ್ಬರು ಏನಾದ್ರು ಒಂದು ಮನೆ ಕಟ್ಬಿಟ್ರೆ ಸಾಕು ಹೊಟ್ಟೆ ಉರಿ ಬರ್ತಕ್ಕಂಥದ್ದು, ಅಥವಾ ಉದ್ಧಾರ ಆಗ್ಬಿಟ್ರು ಅಂದ ತಕ್ಷಣ ನಮ್ಮ ದೇಶದಲ್ಲಿ ಎಸ್ಪೆಷಲಿ ಹೈಯೆಸ್ಟ್ ಹೊಟ್ಟೆ ಉರಿ ಇರ್ತಕ್ಕಂಥದ್ದು ಭಾರತದಲ್ಲಿ, ಒಬ್ಬರು ಉದ್ಧಾರ ಆಗ್ಬಿಟ್ರೆ ಹೈಯೆಸ್ಟ್ ಅಂತಂದ್ರೆ ಮುಗ್ದೋಯ್ತಲ್ಲಿ. ಈಗ ನಮ್ಮಲ್ಲೂ ಅಷ್ಟೇ, ನಮ್ಮ ಇದರಲ್ಲೂ ಅಷ್ಟೇ ಸಾಮಾನ್ಯವಾಗಿ ಈ ಹೊಟ್ಟೆ ಉರಿ ಅಂತಕ್ಕಂಥದ್ದು ಹೈಯೆಸ್ಟ್ ಅಂತ ಹೇಳಿ ಇದು ಮಾಡ್ತಾರೆ, ಅದು ಸೂರ್ಯನೇ ಕಾರಕ. ಆದರೆ ಈ ಸೂರ್ಯನ ನಾವು ಕಂಟ್ರೋಲ್ ಮಾಡಬೇಕು. ಯಾರಿಗೆ ಹೊಟ್ಟೆ ಉರಿ ಬರುತ್ತೋ ಅದು ನಮಗೆ ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ, ಆರೋಗ್ಯ ಸಮಸ್ಯೆ ಆಗುತ್ತೆ. ಓಕೆ ಗುರುಗಳೇ, ನಾವು ನೀಚ ರಾಶಿಯ ಬಗ್ಗೆ ಮಾತನಾಡ್ತಾ ಹೋಗೋಣ. ಕಾಲ್ ರೆಡಿ ಇದ್ದಾರೆ. ಓಕೆ, ತಗೊಳ್ಳೋಣ. ನಮಸ್ಕಾರ. ನಮಸ್ತೆ ಮೇಡಮ್. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಿಮ್ಮ ಹೆಸರು? ಮೇಡಮ್ ಸಿದ್ದು ಅಂತೇಳಿ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹುಬ್ಬಳ್ಳಿಯಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸಿ ಸರ್. ಮೇಡಮ್ ಪ್ರಶ್ನಾಶಾಸ್ತ್ರ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. 1ರಿಂದ 249 ಒಂದು ಸಂಖ್ಯೆ ಹೇಳಿ. ಪ್ರಶ್ನಾಶಾಸ್ತ್ರಕ್ಕೆ ಯಾವಾಗಲೂ 1ರಿಂದ 249 ಒಂದು ಸಂಖ್ಯೆ ಹೇಳ್ಬೇಕು. ಎಷ್ಟು? 27. ವೆರಿ ಗುಡ್. 27 ಯಾವ ಕ್ಷೇತ್ರದಲ್ಲಿ ನೋಡಬೇಕು ಪ್ರಶ್ನೆ? ಬಿಸ್ನೆಸ್ ಅಲ್ಲಿ ಸರ್. ಬಿಸ್ನೆಸ್. 9, 9, 4, 2, 9 7ನೇ ಮನೆ ಕಾಂಬಿನೇಷನ್ ನೋಡೋಣ ಹೇಗಿದೆ ಅಂತ. 7ನೇದರಲ್ಲಿ 9 ಡ್ರೈವಿಂಗ್ ಲೈನು, ಟ್ರಾವೆಲ್ಸ್ ಲೈನು, ಟೂರ್ಸು, ಓಡಾಡ್ತಕ್ಕಂಥ ವಿಚಾರದಲ್ಲಿ ಬಿಸ್ನೆಸ್ ನಿಮಗೆ ಹೆಲ್ಪ್ ಆಗುತ್ತೆ. ಆದರೆ ಏನು ಮಾಡಬೇಕು ಅಂತಿದ್ದೀರಾ ಬಿಸ್ನೆಸ್? PG ಪ್ಲಸ್ ಖಾನಾವಳಿ ಮರ್ಜ್ ಮಾಡ್ಬೇಕು ಅಂತ ಮಾಡಿದೆ ಸರ್. ಊಟದ ವಿಚಾರದಲ್ಲಿ 2ನೇ ಮನೆ ಬರ್ಬೇಕು ನಮಗೆ. ನಮ್ಮ ಸ್ಕ್ರೀನಲ್ಲಿ ಬರ್ತಕ್ಕಂಥ ಇದರಲ್ಲಿ ಬರ್ತಕ್ಕಂಥದ್ದು 9ನೇ ಮನೆ ಬರಬೇಕು. ಆ 9ನೇ ಮನೆ ಇಲ್ಲಿ ಇಲ್ಲ. 9ನೇ ಮನೆ ಕಾಂಬಿನೇಷನ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಇಲ್ಲ. 9ನೇ ಮನೆ ಬಂದಾಗ ಅದು ಟ್ರಾವೆಲ್ಸ್ ಅಂತ ಹೇಳ್ತೀವಿ. ನಾನು ನಿಮ್ಗೊಂದು ಸಜೆಷನ್ ಕೊಡ್ತೀನಿ. ಈ ಗಾಡಿ ಮೇಲೆ ಪದಾರ್ಥಗಳು ಇಟ್ಕೊಳ್ತಾರೆ ಗೊತ್ತಾ, ಗಾಡಿ ವೆಹಿಕಲ್, ಮೊಬೈಲ್ ಕ್ಯಾಂಟೀನ್ ವರ್ಕ್ ಆಗುತ್ತೆ. ಯಾಕಂದ್ರೆ 9ನೇ ಮನೆ ಬಂತು. 9ನೇ ಮನೆ ಅಂತ ಬಂದಾಗ ನಿಮಗೆ ಅದೃಷ್ಟ ಬರ್ತಕ್ಕಂಥ ಒಂದು ಕಾಂಬಿನೇಷನ್ ನೋಡಿದಾಗ ನಮಗೆ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ವಿಚಾರ ಅಲ್ಲಿ ನಮಗೆ ಬರೋದೇ ಫಸ್ಟ್ ಮೊಬೈಲ್, ಅಂದ್ರೆ ಟ್ರಾವೆಲ್ಸ್ ಅಲ್ಲಿ ಇರ್ಬೇಕು 9ನೇ ಮನೆ. ಸೊ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ, ಫೇಮಸ್ ಆಗ್ತೀರಾ. ಬಟ್ ಅದ್ರ ಒಂದು ಕಡೆ ಕುತ್ಕೊಳ್ಳೋದಾದ್ರೆ ಸ್ವಲ್ಪ ಕಷ್ಟ. ಈಗ ಬೆಳಿಗ್ಗೆ ಒಂದು ಏರಿಯಾದಲ್ಲಿ ನಾವು ವೆಹಿಕಲ್ ಹಾಕ್ತೀವಿ,
ಮತ್ತು ಆಮೇಲೆ ಇನ್ನೊಂದು ಕಡೆ ಒಂದು ವೆಹಿಕಲ್ ಹಾಕ್ತೀವಿ. ಸೊ ಇಂಥ ವಿಚಾರದಲ್ಲಿ ನಾವು 9ನೇ ಮನೆ ಅಂತ ಹೋಗ್ತೀವಿ. ಯಾಕಂದರೆ ಲಗ್ನದಿಂದ 12 ರಾಶಿಗಳಲ್ಲಿ ಪ್ರತಿಯೊಂದು ಮನೆಯೂ ಒಂದೊಂದು ವಿಚಾರ ತೋರಿಸುತ್ತೆ. ಸೊ ಅಂಥ ವಿಚಾರದಲ್ಲಿ ಬಂದಾಗ 9 ಅಂತ ಬಂದಾಗ ಅಲ್ಲಿ ನಮಗೆ ಟ್ರಾವೆಲ್ ಅಂತ ತೋರಿಸುತ್ತೆ. ಆ ಟ್ರಾವೆಲ್ ತೊಗೊಂಡ್ರೆ ಈಸಿ ಆಗುತ್ತೆ. ಒಳ್ಳೇದಾಗಲಿ, ಟ್ರಾವೆಲಲ್ಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಹೀಗೆ ನಿಮಗೆ ಏನೇ ಸಮಸ್ಯೆಗಳಿದ್ರು ಗುರುಗಳಿಗೆ ನೀವು ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ, ಗುರುಗಳೇ ನೀಚ ರಾಶಿ ಬಗ್ಗೆ ನೀವು ತಿಳಿಸ್ತಾ ಇದ್ರಿ. ಓಕೆ, ಸರಿ. ಈಗ ಈ ಒಂದು ತುಲಾರಾಶಿ ನೀಚ ರಾಶಿ ಅಂತ ನಾವು ಹೇಳ್ತೀವಲ್ವಾ, ಸೊ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಮಗೆ ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ. ಯಾವಾಗ ನಾವು ಹೊಟ್ಟೆ ಉರಿ ಪಡ್ತೀವಿ, ಎಮೋಷ್ನಲಿ ಡ್ರಿವನ್ ಆಗ್ತೀವಿ, ನಮಗೆ ಫಸ್ಟು ನಮಗೆ ಸಮಸ್ಯೆ ಆಗ್ತಕ್ಕಂಥದ್ದು ಅಸಿಡಿಟಿ ಜಾಸ್ತಿ ಆಗುತ್ತೆ. ಯಾವಾಗ ನಾವು ಹೊಟ್ಟೆ ಉರಿ ಪಡ್ಕೊಳ್ತೀವೋ ಆ ಸಮಯದಲ್ಲಿ ನಮಗೆ ಅಸಿಡಿಟಿ ಜಾಸ್ತಿ ಆಗುತ್ತೆ. ಭಗವಂತ ನಮ್ಮ ದೇಹವನ್ನು ಯಾವ ರೀತಿ ರಚಿಸಿದ್ದಾನೆ ಅಂತಂದರೆ, ನಮಗೆ ನಾವು ಏನು ಬಂದಿದೆ ಅಂತ ನಾವು ಅರ್ಥೈಸ್ಕೋಬೇಕು. ನಮಗೆ ಏನು ಸಿಕ್ಕಿದೆ ಅಂತ ಅರ್ಥೈಸ್ಕೋಬೇಕು. ನಾವು ಇನ್ನೊಬ್ಬರ ಬಗ್ಗೆ ಜಲಸಿ ಅನ್ನೋದು ನಾವು ಪಟ್ಟರೆ ಡೆಫಿನೆಟ್ಲಿ ನಮ್ಮ ಬಾಡಿ ಇರ್ತಕ್ಕಂಥ ರಿಯಾಕ್ಷನ್ ವೆರಿ ಡಿಫಿಕಲ್ಟ್ ಆಗುತ್ತೆ. ನಮಗೆ ಸರಿಯಾಗಿರ್ತಕ್ಕಂಥ ನಿದ್ದೆ ಬರೋಲ್ಲ. ಸೊ ಹಾರ್ಮೋನ್ಸ್ ಅಂತ ನಾವು ಹೇಳ್ತೀವಿ, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ. ಒಂದು ತಿಳ್ಕೊಳ್ಳಿ, ಈ ಹೊಟ್ಟೆ ಉರಿ ಪಡೋರಿಗೆ ವಾತ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು, ಕಾಲು ನೋವು ಜಾಸ್ತಿ ಆಗ್ತಕ್ಕಂಥದ್ದು ಹೆಚ್ಚಾಗುತ್ತೆ. ನಮಗೆ ದಪ್ಪನೂ ಇಲ್ಲ, ಏನೂ ಇಲ್ಲ, ಆದರೂ ಕೂಡ ಕಾಲು ನೋವು ಬರ್ತಾ ಇದೆ. ಸೊ ಅಲ್ಲಿ ನಮಗೇನಾಗುತ್ತೆ, ಅಲ್ಲಿರ್ತಕ್ಕಂಥ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಭಾಳ ಇಂಪಾರ್ಟೆಂಟು. ಸೊ ಹಾರ್ಮೋನ್ಸ್ ಯಾವಾಗ ನಮಗೆ ನೆಗೆಟಿವ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ನೋಡಿ. ಪಾಸಿಟಿವ್ ಹಾರ್ಮೋನ್ಸ್ ಕೆಲವು ಇರ್ತವೆ, ಆಕ್ಸಿಟೋಸಿನ್ ಅಂತ ಕರೀತಾರೆ, ಡೋಪಮೈನ್ ಅಂತ ಕರೀತಾರೆ. ನಾವು ಖುಷಿಯಾಗಿದ್ದಾಗ ಒಂಥರ ಬಾಡಿ ಎಲ್ಲ ಲೈಟ್ ಆಗುತ್ತೆ, ಎನರ್ಜಿ ಜಾಸ್ತಿ ಇರುತ್ತೆ. ಯಾವಾಗ ಡಿಪ್ರೆಷನ್ಗೆ ಹೋಗ್ತೀವಿ ಆ ಟೈಮಲ್ಲಿ ನಮಗೆ ನಿಶಕ್ತಿ ಬರ್ತಕ್ಕಂಥದ್ದು, ಉತ್ಸಾಹ ಇಲ್ಲದೆ ಇರ್ತಕ್ಕಂಥದ್ದು ಅತಿ ಹೆಚ್ಚಾಗಿ ಬರ್ತಕ್ಕಂಥದ್ದು. ಸೊ ಈ ಒಂದು ಕಾಂಬಿನೇಷನ್ ನೋಡಿದಾಗ ಬಹಳ ಇಂಪಾರ್ಟೆಂಟ್ ಆಗಿ ನಾವು ಸಮಾಧಾನ ಮತ್ತು ನಾವೇನು ಹೇಳ್ತೀವಿ ಒಂದು ಮೆಡಿಟೇಷನ್ನು ಭಾಳ ಇಂಪಾರ್ಟೆಂಟು. ಒಂದು ವಿಚಾರ ಜ್ಯೋತಿಷ್ಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ಹಣೆ ಬರನ ಯಾರು ಬದಲಾಯಿಸೋಕ್ಕಾಗಲ್ಲ. ಅವ್ರಿಗೆ ಬಂದಿದೆ ನಮಗಿಲ್ಲ ಅಂತ ಹೇಳ್ಕೊಂಡು ಹೊಟ್ಟೆ ಉರಿ ಬಂದಿದ ತಕ್ಷಣ ದೇವರು ಓಕೆ ನೀನು ಹೊಟ್ಟೆ ಉರಿ ಪಡ್ತಾ ಇದೆ ತಗೊಳಪ್ಪ ನಿನಗೊಂದಷ್ಟು ಕೊಡ್ತೀನಿ ಅನ್ನೋದು ಇಲ್ಲ. ಆ ರೂಲೇ ಇಲ್ಲ ಅಲ್ಲಿ. ನಿನಗೆ ಅವ್ರಿಗೆ. ಸೊ ಈ ರೀತಿಯಾಗಿರ್ತಕ್ಕಂಥ ಜೀವನ ನಮ್ಮದಲ್ಲಿ ಇರ್ತಕ್ಕಂಥ ಕರ್ಮಫಲದಿಂದ ಬಂದಿರತಕ್ಕಂಥ ಜೀವನದಲ್ಲಿ ನಮ್ಮ ದಶಾಭುಕ್ತಿಲಿ ಏನೇನು ಬರಬೇಕು, ಏನೇನು ಯಾವ ಟೈಮಲ್ಲಿ ಏನೇನು ಕೊಡಬೇಕು ಅದೇ ರೀತಿಯೇ ಬರ್ತಕ್ಕಂಥದ್ದು. ಸೊ ನಮ್ಮ ಜೀವನದಲ್ಲಿ ನನಗೆ ಅದಿಲ್ಲ ಇದಿಲ್ಲ ಅಂತಕ್ಕಂಥವ್ರಿಗೆ ಒಂದು ಸೂಕ್ತವಾಗಿರ್ತಕ್ಕಂಥ ಒಂದು ವಿಚಾರ, ನಮ್ಮ ಕ್ಲಾಸಸ್ಸು 111ನೇ ಬ್ಯಾಚು ಫೆಬ್ರವರಿ 10ನೇ ತಾರೀಕು ಬರ್ತಾ ಇದೆ. ಈ 111ನೇ ಬ್ಯಾಚು ಫೆಬ್ರವರಿ ಬೆಳಿಗ್ಗೆ ಒಂದು ಕ್ಲಾಸ್ ಇರುತ್ತೆ 11 ಗಂಟೆಗೆ, ಸಂಜೆ 7ವರೆಗೆ ಇರುತ್ತೆ. ಜ್ಯೋತಿಷ್ಯ ಕಲ್ತ್ರೆ ನಿಮ್ಮ ಹತ್ರ ಏನು ದುಡ್ಡಿಂದ ವಿಚಾರ ತಗೊಳ್ಳಿ, ಎಜುಕೇಷನ್ ವಿಚಾರ ತಗೊಳ್ಳಿ, ಜಾಬ್ ವಿಚಾರ ತಗೊಳ್ಳಿ, ಮನೆ ಕಟ್ಟೆ ವಿಚಾರ ತಗೊಳ್ಳಿ, ಮದುವೆ ವಿಚಾರ ತಗೊಳ್ಳಿ. ಈಗ ಬಿಸ್ನೆಸ್ ಅಂದರು, ಈಗ ಬಿಸ್ನೆಸ್ ಅಂತ ಹೇಳಿದಾಗ 4 ಸ್ಥಳಗಳು ಸಿಗ್ತವೆ ಅವ್ರು ನೋಡಿ. ಇನ್ನೂ ನಾನು ಡೀಪಾಗಿ ಹೋಗ್ತೀನಿ ಒಬ್ಬರು ಕಾಲರ್ದು ವಿಚಾರದಲ್ಲಿ. ಆ ಡೀಪಾಗಿ ಹೋದಾಗ ಒಂದು ವಿಚಾರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ನಾನು ಗ್ರಹಗಳೇನು ಹೇಳ್ತು, ಮೊಬೈಲ್ ಕ್ಯಾಂಟೀನ್ ಹಾಕಿ ಅಂದರೆ ಓಡಾಡ್ತಕ್ಕಂಥ ಒಂದು ವ್ಯಾನ್ ತಗೊಂಡು ಅದರಲ್ಲಿ ದೋಸೆ ಮಾಡ್ತಾರೋ, ಇಡ್ಲಿ ಮಾಡ್ತಾರೋ, ಅಥವಾ ಯಾವ್ದಾದ್ರು ಚಿತ್ರಾನ್ನ ಮಾಡ್ತಾರೋ, ಅದು ಬೇರೆ ಪದಾರ್ಥಗಳು ಬೇರೆ. ಈಗ ನಾವು ಐಡೆಂಟಿಫೈ ಮಾಡಬೇಕು. ಈಗ ನಮ್ಮ ದೊಡ್ಡ ಏರಿಯಾ ಯಾವುದೋ ಒಂದು ನಗರದಲ್ಲಿದ್ದೀವಿ, ಆ ನಗರದಲ್ಲಿ ಎಷ್ಟೊಂದು ಏರಿಯಾಗಳಿರ್ತವೆ. ಯಾವ ಏರಿಯಾ ನಮಗೆ ಒಳ್ಳೇದಾಗುತ್ತೆ ಅನ್ನೋದಕ್ಕೂ ಕೂಡ ನೆಕ್ಸ್ಟ್ ಲೆವೆಲ್ ನಾವು ಹೋಗಬೇಕಾಗತ್ತೆ. ಆ ನೆಕ್ಸ್ಟ್ ಲೆವೆಲ್ ಹೋದಾಗ ನಮ್ಗೆ ಗೊತ್ತಾಗುತ್ತೆ ಆ ರೀತಿಯಾಗಿರ್ತಕ್ಕಂಥದ್ದು. ಸೊ ಅದು ವೆರಿ ಈಸಿಯಾಗಿ ನಮ್ಮ ಕ್ಲಾಸಸ್ಸಲ್ಲಿ ಬರ್ತಕ್ಕಂಥದ್ದು ತೋರಿಸುತ್ತೆ. ಈ ಕ್ಲಾಸಸ್ಸಲ್ಲಿ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ನಾವೇನು ಅಂತಂದರೆ, ಆ 4 ಕಡೆ ಏರಿಯಾನು ಫುಲ್ ಐಡೆಂಟಿಫೈ ಮಾಡಿದ್ವಿ. ಒಂದು ಎಕ್ಸ್ ಏರಿಯಾ, ಎ ಏರಿಯಾ, ಬಿ ಏರಿಯಾ, ಸಿ ಏರಿಯಾ. ಪ್ರತಿಯೊಂದಕ್ಕೂ ಪ್ರಶ್ನಾಶಾಸ್ತ್ರ ಹಾಕಿದ್ರೆ ನಮಗೆ ಯಾವ ಏರಿಯಾದಲ್ಲಿ ಲಾಭ ಜಾಸ್ತಿ ಬರುತ್ತೆ ಅಂತ ಗ್ರಹಗಳೇ ನಮಗೆ ಡ್ರೈವ್ ಮಾಡುತ್ತೆ ನೋಡಿ. ನಾವು ಗ್ರಹಗಳು ಯಾಕೆ ನಾವು ಜ್ಯೋತಿಷ್ಯ ಕಲಿಬೇಕು ಅನ್ನೋದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಿಮಗೆ. ನಮಗೆ ದಾರಿ ತೋರ್ಸೋಕ್ಕೆ ತಂದೆ ತಾಯಿಗಳಿದ್ದಾರೆ ಜೀವನದಲ್ಲಿ, ಅಥವಾ ಒಂದು ಕಡೆ ಹೋಗಬೇಕು, ಇಂಥ ಕಡೆ ಹೋಗಪ್ಪ, ಅಲ್ಲಿ ಒಂದು ಕೆಲಸ ಇದೆ, ಅಲ್ಲೊಂದು ನೀನು ಅಭಿವೃದ್ಧಿ ಆಗ್ತೀಯಾ, ಅಥವಾ ಅಲ್ಲಿಂದ ನೀನು ಸ್ಟಾರ್ಟ್ ಮಾಡ್ಬೋದು ಅಂದಾಗ ಯಾರೋ ಒಬ್ಬರು ಮೆಂಟರ್ ಅಂತ ಹೇಳ್ತಾರೆ, ಗಾಡ್ ಫಾದರ್ ಅಂತಾರೆ, ತೋರಿಸ್ತಾರೆ. ಓಕೆ ಗುರುಗಳೇ, ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಹಲೋ,
ಸರ್ ನಮಸ್ತೆ, ನಾನು ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಹಲೋ ಹಲೋ ಮೇಡಮ್, ಸರ್ ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ಗದಗ್ನಿಂದ ಫೋನ್ ಮಾಡ್ತಾ ಇದ್ದೇವೆ. ಓಕೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ತಾರಾನಾಥ್ ಅಂತ ಹೇಳಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳ್ಬೇಕಾಗಿತ್ತು. ಓಕೆ, ಹುಟ್ಟಿದ ಸಮಯ ಹಾಗೆ ದಿನಾಂಕ ತಿಳಿಸ್ತೀರಾ? ನಮ್ದು ಹುಟ್ಟಿದ ಸಮಯ 27/12/1986. ಹುಟ್ಟಿದ ಸ್ಥಳ ಗದಗ. ಇನ್ನೊಮ್ಮೆ ಹೇಳಿ ಸರ್, ಹುಟ್ಟಿದ ದಿನಾಂಕ? 27/12/1986. ಓಕೆ, ಸಮಯ? ಸಮಯ ಶನಿವಾರ ಮಧ್ಯಾಹ್ನ 12:30. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಹುಟ್ಟಿದ ಊರು ಹೇಳಿ, ಊರು ಮನೆ ಬಿಡಮ್ಮ. ಗದಗ. ಗದಗ್ನಲ್ಲಿ ಅದನ್ನ ಹೇಳ್ಬೇಕು ನೆಕ್ಸ್ಟ್ ಲಾಸ್ಟಲ್ಲಿ. ಏನ್ ಕ್ವಶನ್ ಸರ್? ಏನ್ ಕ್ವಶನ್ನು ಮಾತಾಡಿ ಸರ್. ಉದ್ಯೋಗದ ಬಗ್ಗೆ ಕೇಳಬೇಕಾಗಿತ್ತು. ಹಾ, ಉದ್ಯೋಗದ ಬಗ್ಗೆ ಕೇಳಬೇಕಾಗಿತ್ತು. ಈಗ ಏನ್ ಕೆಲಸ ಮಾಡ್ತೀರಾ? ಹಲೋ ಸರ್, ಉದ್ಯೋಗದ ಬಗ್ಗೆ ಕೇಳಬೇಕಾಗಿತ್ತು ಸರ್. ನಾವು ರಿಯಲ್ ಎಸ್ಟೇಟ್ ಉದ್ಯೋಗ ಮಾಡ್ತಾ ಇದೀವಿ ಸರ್. ಹಾ, ಓಕೆ. ಏನ ಅದ್ರಲ್ಲಿ ಏನೋ ಇನ್ವೆಸ್ಟ್ ಮಾಡಿದ್ರಾ, ಸುಮ್ನೆ ಹಂಗೆ ಅವ್ರದ್ದು ಇವ್ರದ್ದು ತೋರ್ಸೋದಾ? ಇನ್ವೆಸ್ಟ್ಮೆಂಟ್ ಮಾಡಿದೀವಿ. ಈಗ ಅದನ್ನ ಜಾಯಿಂಟ್ ಆಗಿ ಇದು ಒಂದು ಫರ್ಮ್ ಮಾಡಿ ಅದನ್ನ ರಿಯಲ್ ಎಸ್ಟೇಟ್ ಮಾಡ್ಬೇಕಂತ ಹೇಳಿ ವಿಚಾರಿದೆ ಸರ್. ಸರಿ, ಓಕೆ. 2024ಕ್ಕೆ ನಿಮಗೆ ಶನಿ ದಶ ಮುಗಿದಿದೆ, 24 ಸೆಪ್ಟೆಂಬರ್ ಆದ್ಮೇಲೆ. ಹೌದು ಸರ್. ಅದಾದ್ಮೇಲೆ ನಿಮಗೆ ಸೆಪ್ಟೆಂಬರ್ ಆದ್ಮೇಲೆ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಆಲೋಚನೆ ಬಂದಿರೋದು 2024. Yes, ಆ sir. ಬಿಸ್ನೆಸ್ ಅಲ್ಲಿ ನಿಮಗೆ ಲಾಭ ಡೆಫಿನೆಟ್ಲಿ ಖಂಡಿತ ಕಾಂಬಿನೇಷನ್ ತೋರಿಸ್ತಾ ಇದೆ. ಆದ್ರೆ Yes. ನೀವು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ಕೊಂಡ್ರೆ ಸ್ವಲ್ಪ ಗೊಂದಲದ ವಿಚಾರದಲ್ಲಿ ಬರ್ತಕ್ಕಂಥದ್ದು. ಅಗ್ರಿಮೆಂಟ್ಗಳು ಅಥವಾ ನಿಮ್ಮಲ್ಲಿರ್ತಕ್ಕಂಥ ಕ್ರಯಪತ್ರನ ಪರ್ಫೆಕ್ಟ್ ಆಗಿ ಮಾಡಿ. ಇದು ಪಾಯಿಂಟ್ ನಂಬರ್ 1. Yes, sir. Yes, ಪಾಯಿಂಟ್ ನಂಬರ್ 2 ಏನು ಅಂತಂದ್ರೆ, yes, sir. ನೀವು ತಗೊಳ್ತಕ್ಕಂಥ ಲ್ಯಾಂಡ್ ಡೀಲ್ ಏನ್ ಮಾಡ್ತಿರೋ ಅಲ್ಲಿ Yes. ವ್ಯಾಜ್ಯ ಇಲ್ಲದೆ ಇರತಕ್ಕಂಥದ್ದನ್ನ ತಗೋಬೇಕು ಅಂತ ಹೇಳಿ ನಿಮ್ಮ ದಶಾ ಹೇಳ್ತಾ ಇದೆ. ಯಾಕಂದ್ರೆ ಅಲ್ಲಿ ನಿಮಗೆ ಅಲ್ಲೂ ಕೂಡ ನೀವು ಕೋರ್ಟ್ ಹೋಗೋದು, ಮತ್ತೆ ಪೇಪರ್ ಸರಿ ಇಲ್ಲ ಅಂತ ಬರೋದು, ಅಥವಾ ಯಾರಾದ್ರೂ ಒಬ್ರು ಕೇಸ್ ಹಾಕೋದು, ಇದೆಲ್ಲ ಓಡಾಡ್ತಕ್ಕಂಥ ಕಾಂಬಿನೇಷನ್ 8ನೇ ಮನೆ ಬರ್ತಾ ಇದೆ ಲಾಸ್ಟ್ ಅಲ್ಲಿ, ಅದು ಬರ್ತಕ್ಕಂಥ ತೋರಿಸ್ತಾ ಇದೆ. ಹೌದು ಸೊ sir. ಸಾಧ್ಯವಾದಷ್ಟು ಒಂದು 10 ಸತಿ ಎಲ್ಲಾ ಪೇಪರ್ಸ್ ಎಲ್ಲ ನಿಮ್ಮ ಕಡೆ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ಸಬ್ಲಾಡ್ ಅಲ್ಲಿ ಗ್ರಹದಲ್ಲಿ ಶುಕ್ರ ಸ್ವಲ್ಪ ವೀಕ್ ಆಗಿರೋದ್ರಿಂದ ಮೊಸರನ್ನ ಪ್ರತಿ ಶುಕ್ರವಾರ ದಾನ ಮಾಡಿ. ಹಾಗೆ ನಿಮ್ಮ ಬಲಗೈ ಉಂಗುರದ ಬೆರಳಿಗೆ ಕ್ಯಾಟ್ಸೈ ಅಂತ ಬರುತ್ತೆ, ಅತಿ ಹೆಚ್ಚು ವ್ಯಾಪಾರ ಆಗಕ್ಕೆ ಕ್ಯಾಟ್ಸೈ ಹಾಕೊಳ್ಳಿ. ಹಾಗೆ ಮನಿ ಮ್ಯಾಗ್ನೆಟ್ ಅಂತ ಒಂದು ಬ್ರೇಸ್ಲೆಟ್ ಬರುತ್ತೆ, ಆ ಬ್ರೇಸ್ಲೆಟ್ ಧರಿಸ್ಕೊಳ್ಳಿ, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಒಳ್ಳೇದಾಗ್ಲಿ. Okay, sir. Okay, sir. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಹೀಗೆ ಏನೇ ಸಮಸ್ಯೆಗಳಿದ್ರು ಕೂಡ ಡಿಸ್ಪ್ಲೇಲಿ ನಂಬರ್ ಬರ್ತಿದೆ, ನೀವು ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ